ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಪಾಲಕಿಂದ ಸ್ಪೆಷಲ್ ರೆಸಿಪಿನ ಪ್ರತಿಭಾ. ಹೌದು ಆಶಾ, ಇವತ್ತು ಮಹಾರಾಷ್ಟ್ರದ್ದು ಒಂದು ಫೇಮಸ್ ರೆಸಿಪಿನ ನಮ್ಮನೆಯಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮತ್ತೆ ಕಡಿಮೆ ಟೈಮ್ ಅಲ್ಲಿ ಯಾರೂ ಬೇಡ ಅನ್ನಲ್ಲ ಅಂತದೊಂದು ಯುನೀಕ್ ರೆಸಿಪಿನ ಮಾಡೋಣ. ಇಲ್ಲಿ ಪಾಲಕ್ ತಗೋಬೇಕಾದ್ರೆ ಆಶಾ, ಈ ತರ ದೊಡ್ಡ ದೊಡ್ಡದಾಗಿರೋ ಎಲೆನ ತಗೋಬೇಕು. ಹೌದು, ನಿಮ್ಗೆ ಎಷ್ಟು ದಪ್ಪ ಎಲೆ ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಅಷ್ಟು ದೊಡ್ಡದ ಎಲೆನ ನೀವು ತಗೋಬಹುದು. ಸೊ ನೋಡಿ, ನಾನು ಇಲ್ಲಿ ಇಷ್ಟು ದೊಡ್ಡದಾಗಿ ಇರೋಂಥ ಎಲೆನ ತಗೊಂಡ್ಬಿಟ್ಟು ಇದು ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಡ್ರೈ ಇರಬೇಕು, ಇದು ಡ್ರೈ ಇರಬೇಕು. ಒಂದು ಸ್ವಲ್ಪ ನೀರಿದ್ರೆ ನಡೆಯುತ್ತೆ, ಬಟ್ ಆದಷ್ಟು ತೊಳೆದ್ಬಿಟ್ಟು ನೀರನ್ನ ಒರೆಸ್ಕೋಬೇಕು. ಇಲ್ಲಾಂದ್ರೆ ತೊಳೆದ್ಬಿಟ್ಟು ಒಂದು 10-15 ನಿಮಿಷ ಇದ್ರೆ ತಾನೇ ಡ್ರೈ ಆಗಿರುತ್ತೆ. ಒಂದು ಪೇಪರ್ ಮೇಲೆ ಹಾಕ್ಬಿಟ್ರೆ ಅಥವಾ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಡ್ರೈ ಆಗುತ್ತೆ. ಸೊ ಇವಾಗ ಈ ಪಾಲಕನ್ನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡಿರೋದು, ಅದ್ರ ಒಳಗಡೆ ನೀವು ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅಂದವರು, ಗ್ಯಾಸ್ಟ್ರಿಕ್ ಆಗ್ತಿದೆ ಅನ್ನೋರು ಒಣಮೆಣಸಿನ್ಕಾಯಿನ ಇಲ್ಲಿ ತಗೋಬಹುದು. ಸೊ ಹಸಿಮೆಣಸಿನ್ಕಾಯಿ ಇಲ್ಲಿ ನಾನು 7-8 ತಗೊಂಡಿದ್ದೀನಿ, ಜಾಸ್ತಿ ಖಾರ ಇಲ್ಲ ಅಂತೇಳಿ. ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿರೋದು ಮತ್ತು ಒಂದು ಸ್ವಲ್ಪ ಶುಂಠಿ, ಇಷ್ಟೆಲ್ಲನೂ ನಾವು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋದು. ನೀವು ಮಿಕ್ಸಿ ಜಾರಕ್ಕೆ ಬೇಡ ಅಂದರೆ ಕುಟಾಣಿಯಲ್ಲಿನೂ ಕೂಡ ನೀವು ಕುಟ್ಕೊಂಡು ಹಾಕೋಬಹುದು, ಅದನ್ನು ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದ್ರ ಜೊತೆ 1 ಸ್ಪೂನ್ ಅಷ್ಟು ಇಲ್ಲಿ ನಾನು ಧನಿಯಾ ಬೀಜನ ತಗೊಂಡಿದ್ದೀನಿ. ನೀವು ಬೇಕಂದರೆ ಧನಿಯಾ ಪೌಡರು ಕೂಡ ಇದ್ರೊಳಗಡೆ ಹಾಕೋಬಹುದು. ಇದಕ್ಕೇನೆ 1 ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ತರಿಯಾಗಿ ನಾವು ಇದನ್ನ ರುಬ್ಕೋಬೇಕು, ನೀರು ಹಾಕೋಬಾರ್ದು. ಇದೇ ಥರ ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ನಾವು ಮಿಕ್ಸಿ ಮಾಡ್ಕೊಂಡ್ ಬಂದಿದೀವಲ್ಲ, ನೋಡಿ ಈ ಥರ ತರಿಯಾಗಿ ಮಾಡ್ಕೊ ಬಂದ್ಮೇಲೆ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಒಂದು ಬೌಲ್ ತಗೊಂಡಿದ್ದೀವಿ. ಇಲ್ಲಿ 1 ಕಪ್ದಷ್ಟು ಕಡಲೆ ಹಿಟ್ಟನ್ನ ತಗೊಂಡಿರೋದು ಆಶಾ. ಈ ರೆಸಿಪಿ ಕಡಲೆ ಹಿಟ್ಟಲ್ಲಿ ಮಾಡಿದ್ರೇ ಟೇಸ್ಟ್. ನೀವು ಬೇರೆದ್ರಲ್ಲಿ ಮಾಡ್ತೀವಿ ಅಂದ್ರೆ ನಿಮ್ಗೆ ಈ ಅಥೆಂಟಿಕ್ ಟೇಸ್ಟ್ ಸಿಗಲ್ಲ. ಸೊ ಕಡಲೆ ಹಿಟ್ಟು ಮತ್ತೆ ಪಾಲಕನ್ನ ಬೆಳೆಸ್ಬಿಟ್ಟು ಕೂಡ ಹೆಲ್ದಿ ರೆಸಿಪಿ, ಅದನ್ನು ಗ್ಯಾಸ್ಟ್ರಿಕ್ ಆಗದೇನೂ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ನಾವು ಇದ್ರ ಒಳಗಡೆ ಸೋಡಾ ಆಗ್ಲಿ, ಇನ್ನೂ ಆಗ್ಲಿ, ಮೊಸರಾಗ್ಲಿ ಬಳಸ್ತಾ ಇಲ್ಲ. ಹಾಗಾಗಿ ಜಾಸ್ತಿ ನಮ್ಗೆ ಹೊಟ್ಟೆ ದಪ್ಪ ಆಗೋದಾಗ್ಲಿ, ಗ್ಯಾಸ್ ಬರೋದಾಗ್ಲಿ ಆ ತರ ಆಗಲ್ಲ. ಯೂಶ್ವಲಿ ಕಡಲೆ ಹಿಟ್ಟು ತಿಂದ್ರೆ ಆಗುತ್ತಂತ ಹೇಳ್ತಾರೆ, ಬಟ್ ಪಾಲಕು ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀವು ಸೋಡಾ ಅಥವಾ ಏನೋ ಮೊಸರು ಬಳಸಿಲ್ಲ ಅಂದ್ರೆ ನಿಮ್ಗೆ ಯೂಶ್ವಲಿ ಆ ಥರ ಆಗೋ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಸೊ ಇವಾಗ ಇದ್ರ ಒಳಗಡೆ ನಾವು ಸ್ವಲ್ಪ ಎಳ್ಳನ್ನು ಹಾಕೊಳ್ಳೋಣ, ಬಿಳಿ ಎಳ್ಳು. ಸ್ವಲ್ಪ ಓಂ ಕಾಳನ್ನು ತಗೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟಿದೆ. ಕೈಯಲ್ಲಿ ಒಂದು ಸ್ವಲ್ಪ ತಿಕ್ಬಿಟ್ಟು ಹಾಕೊಳ್ಳೋಣ, ಇದ್ರ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಕಲರಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ. ನಾನು ಹೇಳ್ದಲ್ಲ ಗ್ಯಾಸ್ಟ್ರಿಕ್ ಇದ್ದವರು ಅಂತ ಹೇಳ್ಬಿಟ್ಟು, ಸೊ ನೀವು ಹಿಂಗನ್ನು ಒಂದು ಸ್ವಲ್ಪ ಯೂಸ್ ಮಾಡಿದರೆ ಗ್ಯಾಸ್ಟ್ರಿಕ್ಕನ್ನು ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿನೂ ನೀವು ಒಂದು ಸ್ವಲ್ಪ ಅಡುಗೆಯಲ್ಲಿ ಹಿಂಗನ್ನು ಬಳಸಿದರೆ ನೀವು ಏನೇ ತಿಂದಿದ್ರು ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳು ಆಗಂಗಿಲ್ಲ. ಇವನ್ ಮಜ್ಜಿಗೆಯಲ್ಲಿನೂ ಕೂಡ ನೀವು ಹಿಂಗೆ ಹಾಕೊಂಡು ಕುಡ್ದಿದ್ರು ನಿಮಗೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ನಾವೇನು ಕುಟ್ಕೊಂಡು ಬಂದಿದ್ವಲ್ಲ ಆಶಾ ಮಸಾಲೆ, ಆ ಮಸಾಲೆನ ರುಬ್ಬಿರೋದು ಇದ್ರೊಳಗಡೆ ಹಾಕೊಳ್ಳೋಣ. ನೋಡಿ, ತರಿಯನ್ನೇ ಇರಬೇಕು, ಪೇಸ್ಟ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಪೇಸ್ಟ್ ಮಾಡಿದರೆ ಸ್ವಲ್ಪ ತರಿಯಾಗಿ ಬಾಯಲ್ಲಿ ಸಿಗೋಂಗಿದ್ರೆ ನಮಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಸ್ಮೆಲ್ಲೇ ಸೂಪರ್ ಆಗಿ ಬರುತ್ತೆ. ಹೌದು ಆಶಾ, ಧನಿಯಾ ಎಲ್ಲ ಇದೆ ಅಲ್ಲ, ಘಮ ಬರ್ತಾ ಇದೆ. ಸೊ ನೋಡಿ, ಎಲ್ಲ ಮಸಾಲೆನೂ ಹಾಕೊಂಡಿರೋದು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಕಸೂರಿ ಮೇಥಿ ಕೂಡ ಹಾಕೋಬಹುದು. ರುಚಿ ನೋಡಿ ಇವಾಗಲೇ ಉಪ್ಪು ಹಾಕೋಬೇಕು, ಯಾಕಂದ್ರೆ ಮತ್ತೆ ನಾವು ಇವಾಗ ಎದರಲ್ಲಿನೂ ಉಪ್ಪು ಹಾಕೋಂಗಿರಂಗಿಲ್ಲ. ಸೊ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹದಗಳನ್ನ ನೀಟಾಗಿ ನೋಡ್ಕೊಳ್ಳಿ, ಮತ್ತು ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ, ಅಂದರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲಿ ಫೇಲ್ ಆಗಲ್ಲ ಆಶಾ. ಹೌದು. ಸೊ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟು ಇಲ್ಲದೆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ, ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ಸೊ ವಾಟ್ಸಪ್ ಗ್ರೂಪ್ ಲಿಂಕನ್ನು ಇನ್ನೂ ಯಾರು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಡೌಟ್ಸ್ ಆಗಲಿ, ಕ್ವೆರೀಸ್ ಆಗಲಿ ಅಥವಾ ಸಜೆಷನ್ಸ್ ಆಗಲಿ, ಯಾವುದೇ ರೆಸಿಪಿ ರಿಲೇಟೆಡ್ ಏನಾದರೂ ಹೇಳಬೇಕು ಅಥವಾ ಕೇಳಬೇಕಂದ್ರೆ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಆಗ್ಬೋದು. ಸೊ ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಲೂಸು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ನೋಡಿ, ಗಂಟು ಇಲ್ಲದೆ ಥರ ಈ ಥರ ಮಾಡ್ಕೊಂಡಿರೋದು ಇಷ್ಟು ಹದ ಇಷ್ಟಿರಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ಲೂಸು ಇಲ್ಲ. ಯಾಕಂದರೆ ನಾವು ಎಲೆಗೆಲ್ಲ ಹಚ್ಚಬೇಕಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು. ತುಂಬ ಗಟ್ಟಿ ಇದೆ.
ಇಲ್ಲಿ ನೀರ್ ತರ ಇಲ್ಲ, ನೀರ್ ಥರ ಇಲ್ಲ ನೋಡಿ, ಈ ಥರ ಇಷ್ಟೇ ಇರಬೇಕು ಹದ. ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲೊಂದು ದಪ್ಪ ತಳ ಇರೋ ಪಾತ್ರೆನ ತಗೊಳ್ಳೋಣ, ಇಲ್ಲಾಂದ್ರೆ ನೀವು ಇಲ್ಲಿ ಇಡ್ಲಿ ಕುಕ್ಕರ್ ಕೂಡ ತಗೋಬಹುದು. ಇದ್ರ ಒಳಗಡೆ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಳ್ಳೋಣ, ಯಾಕಂದರೆ ಜಾಸ್ತಿ ನೀರು ಹಾಕೊಂಡ್ರೆ ಜಡಿಗೆ ಅಂಟುತ್ತೆ. ಸೊ ಹಾಗಾಗಿ ನೋಡಿ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದು ನೀರನ್ನು ಬಿಸಿ ಆಗೋಕೆ ಇಡೋಣ ಅಂತೆ. ನೋಡಿ ಇಲ್ಲಿ ಒಂದು ತಟ್ಟೆನ ತಗೊಂಡಿರೋದು, ನೀವು ಯಾವ ತಟ್ಟೆನೂ ತಗೋಬಹುದು. ತಗೊಂಡ್ಬಿಟ್ಟು ಇವಾಗ ನಾವೇನು ಪಾಲಕ್ ತಗೊಂಡಿದ್ವಿಲ್ಲ ತೊಳೆದು ಒರೆಸ್ಕೊಂಡು ಇಟ್ಟಿದ್ವಿ, ಆ ಪಾಲಕನ್ನ ಹಿಂಗ್ ಉಲ್ಟಾ ಇಟ್ಕೋಬೇಕು. ದಪ್ಪ ದಪ್ಪ ಎಲೆನ ತೆಳಗಡೆ ಇಟ್ಕೊಳ್ಳಿ. ಇದು ಬೇರೆ ಸೊಪ್ಪಲ್ಲೂ ಮಾಡ್ಬೋದು ಪ್ರತಿಭಾ? ಬೇರೆ ಸೊಪ್ಪಲ್ಲಿನೂ ಅಂದ್ರೆ ನಮ್ಮ ಕಡೆ ಶಾಯಿ ಪಲ್ಯ ಅಂತ ಬರುತ್ತೆ, ಮರಾಠಿಯಲ್ಲಿ ಅಳು ಅಂತಾರೆ. ಸೊ ಅದರಿಂದಾನು ಮಾಡ್ಕೋಬಹುದು, ತುಂಬಾ ದೊಡ್ಡದಿರುತ್ತೆ. ಅದಕ್ಕೆ ಕನ್ನಡದಲ್ಲಿ ಮತ್ತೆ ಇನ್ನೊಂದು ಏನ್ ಹೆಸರು ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಶಾಯಿ ಪಲ್ಯನೂ ಅಂತೀವಿ. ಸೊ ನೋಡಿ ಪಾಲಕದ್ದು ಹಿಂಗ್ ಉಲ್ಟಾ ಇಟ್ಕೋಬೇಕು, ಈ ತರ ನೀಟಾಗಿ ಇಟ್ಕೊಂಡಿವೆಲ್ಲ. ಇವಾಗ ಇದ್ರ ಮೇಲ್ಗಡೆ ನಾವು ಬ್ಯಾಟರ್ ಅನ್ನ ಹಾಕೋಬೇಕು. ಸರ್ವ್ಕೋಬೇಕಾ ಸುಮ್ಮನೆ ಹಾಕೋಬೇಕಾಯ್ತರ? ಇಲ್ಲ, ಹಾಕೊಂಡು ಆಮೇಲೆ ಸರ್ವ್ಕೋಬೇಕು. ಈ ಥರ ಪ್ರತಿಯೊಂದು ಎಲೆಗೂ ಹತ್ತಬೇಕು. ನೀಟಾಗಿ ಈ ತೆಳಗಡೆ ಎಲೆಗೂ ಹಚ್ಚಬೇಕು, ಅಂದ್ರೆ ಒಂದಕ್ಕೊಂದು ನೀಟಾಗಿ ಅಂಟುತ್ತೆ. ನೀವು ಮೊದಲೇ ಅಲ್ಲಿ ಹಚ್ಕೊಂಡು ಮೇಲ್ಗಡೆ ಎಲೆ ಇಡ್ಬೋದು, ಒಂದೊಂದು ಎಲೆ ಹಚ್ಚೂ ಇಡ್ಬೋದು. ಬಟ್ ಈ ಥರ ಹಚ್ಚಿದ್ರೆ ತುಂಬ ಬೇಗ ಆಗುತ್ತೆ. ಇವಾಗ ಇಟ್ಟು ಹಚ್ಕೊಂಡ ನಂತರ ಅದ್ರ ಮೇಲ್ಗಡೆ ಇನ್ನೊಂದು ಎಲೆ ಇಡಬೇಕು. ಹಿಂಗೆ ನೀಟಾಗಿ ಹಿಟ್ಟನ್ನು ಒರೆಸ್ಕೊಂಡು ಹೋಗ್ಬೇಕು. ಕೆಳಗಡೆ ದಪ್ಪ ಎಲೆ ಇಟ್ಟ ನಂತರ ನೀವು ಬೇಕಂದ್ರೆ ಮೇಲ್ಗಡೆ ಹಿಂಗೆ ಚಿಕ್ಕ ಚಿಕ್ಕದ ಎಲೆಗಳು ಕೂಡ ಇಟ್ಕೋಬಹುದು ನೋಡಿ, ಈ ತರ. ಬಟ್ ಈ ತರ ಉಲ್ಟಾನೇ ಇಡಬೇಕು, ಸೀದಾ ಇಡಂಗಿಲ್ಲ. ಅಂದ್ರೆ ನೀಟಾಗಿ ಹಿಟ್ಟು ಇದಕ್ಕೆ ಅಂಟ್ಕೊಳ್ಳುತ್ತೆ ಈ ತರ ಇಟ್ಕೊಂಡಾಗ ನೀವು ಬೇಕಂದ್ರೆ ಈ ತರ ರೋಲು ಮಾಡ್ಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಇದೇ ತರನು ಸ್ಟೀಮ್ ಮಾಡ್ಕೋಬಹುದು. ಸೊ ನಾನು ಇದನ್ನ ರೋಲ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಬಾಕ್ಸಿಗೆ ಒಯ್ಯೋಕ್ಕೆ ಚೆನ್ನಾಗಿರುತ್ತಲ್ಲ. ಹೌದು. ಸೊ ನೋಡಿ ಈ ಥರ ಎಲ್ಲ ಪಾಲಕದನ್ನು ನಾವು ರೋಲ್ಗಳನ್ನ ಮಾಡ್ಕೋಬೇಕು. ಎಲ್ಲ ಪಾಲಕದನ್ನು ಹೌದು. ಸೊ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬಂದಿರೋದು. ಇವಾಗ ನೆಕ್ಸ್ಟ್ ನೋಡೋಣ ಆಶಾ. ಸೊ ನೋಡಿ ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಲ್ಲ ಆಶಾ, ನೀರು ಬಿಸಿ ಆಗಿದೆ. ಹೌದು. ಈ ತರ ಸಣ್ಣ ಫ್ಲೇಮ್ ಅಲ್ಲಿನೇ ಕುದಿ ಬರ್ತಾ ಇದೆ. ಇದ್ರ ಒಳಗಡೆ ಇವಾಗ ಒಂದು ಜಡಿನ ಇಟ್ಕೋಬೇಕು. ನಾವು ಜಡಿನ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕು, ಇಲ್ಲಾಂದ್ರೆ ಅಂಟಬಾರ್ದಲ್ಲ. ಹಂಗಾಗಿ ನೀವು ಬೇಕಂದ್ರೆ ತೆಳಗಡೆನೆ ಇಟ್ಟು ಒರೆಸ್ಕೋಬಹುದು, ಇಲ್ಲಾಂದ್ರೆ ನೀರಿಂದ ಹೂಗ ಬಡಿಯುತ್ತಿರುತ್ತೆ. ನಂಗೆ ರೂಢ ಇದೆ ಅಂತ ನಾನು ಈ ತರ ಮಾಡಿರೋದು. ಬಿಗಿನರ್ಸ್ ಯಾರಾದ್ರೆ ಇದ್ರೆ ಮಾತ್ರ ತೆಳಗಡೆ ಜಡಿಗೆನೆ ನೀವು ಎಣ್ಣೆ ಎಲ್ಲ ಒರೆಸ್ಕೊಂಡು ಆಮೇಲೆ ಇಟ್ಕೋಬಹುದು. ಬಾಳೆದೆಲೆ ಬೇಕಾದ್ರೆ ಇಡ್ಬೋದು ಇಡ್ಬೋದು, ಬಟ್ ಅದ್ರ ಟೇಸ್ಟ್ ಬೇರೆ ಬರುತ್ತೆ. ಇವಾಗ ಇದಕ್ಕೇನೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಪಾಲಕ್ ರೋಲ್, ಅದನ್ನ ಈ ತರ ಇಟ್ಕೋಬೇಕು. ಪಾಲಕ್ ರೋಲ್ಸ್ ನೋಡಿ ಈ ತರ ನೀಟಾಗಿ ಸ್ಟೀಮ್ ಆಗಬೇಕಿದು. ನೋಡಿ ಈ ತರ ನಾವು ಇದನ್ನ ರೋಲ್ಸ್ ಅನ್ನ ಇಟ್ಕೋಬೇಕು. ಇಟ್ಕೊಂಡು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು 5ರಿಂದ 7 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಓಕೆ. ಸೊ ನೋಡಿ 7 ನಿಮಿಷ ಆಗಿದೆ, ಇದನ್ನ ತೆಗೆದು ಬಿಟ್ಟು ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಸಖತ್ತಾಗಿ ಕಾಣ್ತಿದೆ ನೋಡು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದನ್ನ ಒಂದು ಚಾಕುವಿಂದ ಚುಚ್ಚಿಬಿಟ್ಟು ನೋಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲಿ ಹಸಿದಿಲ್ಲ. ನೋಡಿ ಹೀಗೆ ನೀಟಾಗಿ ಬಂದರೆ ಹಸಿದಿಲ್ಲ ಅಂತ. ಸೊ ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ಓಕೆ. ನೋಡಿ ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದ ನಂತರ ಕೆಳಗಡೆ ಅಂಟಿದೆ ಅಂತ ಏನು ಯೋಚನೆ ಮಾಡಬೇಡಿ. ಈ ಥರ ಇದರಿಂದ ಒಂದು ಸ್ಪೂನಿಂದ ನೀವು ಇದನ್ನ ಮಾಡ್ಕೋಬಹುದು, ಹಿಂಗೆ ತಕ್ಕೋಬಹುದು, ಎಲ್ಲಿ ಅಂಟಲ್ಲ. ಅವಾಗ ಅನ್ನೋಟ್ ಎಷ್ಟು ನೀಟಾಗಿ ಬಂದಿರುತ್ತೆ. ಹೌದು. ಅದಕ್ಕೆ ತೆಳಗಡೆ ನೀಟಾಗಿ ಎಣ್ಣೆ ಹಚ್ಕೋಬೇಕು. ಇದನ್ನ ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ. ನೋಡಿ ಈ ಥರ ಒಂದು ತಟ್ಟೆಗೆ ತಕ್ಕೊಳ್ಳೋಣಂತೆ. ಎಲ್ಲದೂ ಅಷ್ಟೇ.
ಅದಕ್ಕೆ ಆರಿದ ನಂತರ ತಕ್ಕೋಬೇಕು ನಾವು ಇದನ್ನು. ಬಿಸಿಲು ತಕ್ಕೋಬಾರ್ದು. ಅವಾಗ ಅಂಟಿರುತ್ತಲ್ಲ, ಕಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ನೋಡಿ. ಸೊ ನೋಡಿ, ಇವಾಗ ಒಂದು ತಕ್ಕೊಳ್ಳೋಣ. ತಕೊಂಡ್ಬಿಟ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಕಟ್ ಮಾಡ್ಕೋಬಹುದು ಆಶಾ. ಬಟ್ ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ಸಣ್ಣ ಇರಬಾರ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಲೇಯರ್ಸ್ ಬಂದಿದೆ. ಈ ಥರ ಇಷ್ಟೇ ಥಿಕ್ನೆಸ್ಸು ನೋಡಿ. ಅದೇ ಥರ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಬನ್ನಿ, ಚೆನ್ನಾಗಿದೆ ಪ್ರತಿಭಾ. ಹೌದು. ಸೊ ನೋಡಿ, ಎಲ್ಲದನ್ನು ಅದೇ ಥರ ಮಾಡ್ಕೊಂಡ್ರು. ಒಳಗಡೆ ರೋಲ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ಹಸಿ ಇಲ್ಲ. ಸೊ ಎಲ್ಲದನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಓಕೆ. ನೋಡಿ, ಎಲ್ಲದನ್ನು ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಲ್ಲಿ ಹಸಿ ಆ ಥರ ಇನ್ನೂ ಉಳಿದಿಲ್ಲ. ಸೊ ಇವಾಗ ಇದನ್ನು ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ. ಓಕೆ. ನೋಡಿ, ಇಲ್ಲೊಂದು ಕಬ್ಬಣದ ತವೆ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಂದ್ರೆ ನಾನ್ ಸ್ಟಿಕ್ ಕೂಡ ಯೂಸ್ ಮಾಡ್ಕೋಬಹುದು. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಇಲ್ಲ ಪ್ರತಿಭಾ? ಜಾಸ್ತಿ ಏನಿಲ್ಲ, ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಮಾಡ್ಕೊಂಡ್ರಂತೂ ಕಟ್ ಮಾಡ್ಕೊಂಡ್ರಂತೂ ಇದ್ರೊಳಗಡೆ ಇಟ್ಕೋತ ಹೋಗ್ಬೇಕಾಶ. ನೋಡಿ, ಎಷ್ಟು ಹಿಡಿಸುತ್ತೆ ಅಷ್ಟಿಷ್ಟು ಹಾಕೋತ ಹೋಗ್ಬೇಕು. ಇದನ್ನು ನಾವು 2 ಸೈಡ್ ಬೇಯಿಸ್ಬೇಕು ಆಶಾ. ಕ್ರಿಸ್ಪಿ ಆಗ್ಬೇಕಾ? ಯಾವ ತರ ಪ್ರತಿಭಾ? ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದರದ್ದು. ಇಷ್ಟು ಹಾಕೊಂಡು ಇದ್ರ ಮೇಲ್ಗಡೆನೂ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು ನಮ್ಗೆ ಇಷ್ಟೆಲ್ಲ ಎಣ್ಣೆ ಬೇಡ ಅಂದ್ರೆ ನಾನ್ ಸ್ಟಿಕ್ ಅಲ್ಲಿ ಸ್ವಲ್ಪ ಹಂಗೇನೆ ಫ್ರೈ ಮಾಡ್ಕೋಬಹುದು. ಇಲ್ಲ ಓವನ್ ಇದ್ರೆ ಓವನ್ ಅಲ್ಲಿನೂ ಕೂಡ ಇದನ್ನ ನೀವು ಇದನ್ನ ಮಾಡ್ಕೋಬಹುದು, ಬೇಕ್ ಮಾಡ್ಕೋಬಹುದು. ನೋಡಿ, 2 ಮೈ ಈ ತರ ಮಾಡ್ಕೋಬೇಕು. ಇದು ಮೇಲ್ಗಡೆ ಕಲರ್ ಇದೆ ಅಲ್ಲ, ಸ್ವಲ್ಪ ರೆಡಿಶ್ ಆಗಬೇಕು. ಆ ತರ 2 ಮೈ ನಾವು ಇದನ್ನ ಬೇಯಿಸ್ಕೊಂಡು ಬರೋಣ. ಫ್ಲೇಮ್ ಮಾತ್ರ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬಹುದು, ಹೈ ಟು ಮೀಡಿಯಂ ಫ್ಲೇಮಲ್ಲಿ. ತಿರುಗಿಸ್ಬೇಕಾದ್ರೆ ನಿಧಾನ ತಿರುಗಿಸ್ಕೊಬೇಕು ನೋಡಿ. ಹೌದೌದು. ನೋಡಿ, 2 ಸೈಡ್ ಈ ತರ ಕೆಂಪದಾಗೆ ಆಗೋ ತನಕ ಬೇಯಿಸ್ಕೊಂಡಿರೋದು. ಜಾಸ್ತಿ ಆಯಿಲು ತಗೊಂಡಿಲ್ಲ. ಇವಾಗ ಇದನ್ನ ತಕೊಳ್ಳೋಣಂತೆ. ಚೆನ್ನಾಗಿ ಬೈದಿದೆ 2 ಸೈಡು. ಕರಿ ಮಾಡೋಕ್ ಹೋಗಬೇಡಿ, ಇದೇ ತರ ಇರಲಿ. ಹೌದು, ರೆಡಿಶ್ ಆಗ್ಬೇಕು, ಸಾಕಿಷ್ಟೇ. ಚೆನ್ನಾಗಿದ್ದು ರೋಸ್ಟ್ ಆಗಿದ್ದಾವೆ. ಇವಾಗ ನಾವು ಇದನ್ನ ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣಂತೆ. ನೋಡಿ, ಇದನ್ನ ಈ ತರ ತಕ್ಕೊಳ್ಳೋಣ. ಇದು ಆಶಾ ನಮ್ಮಲ್ಲಿ ದಸರಾದಲ್ಲಿನೂ ಕೂಡ ಮಾಡ್ತಾರೆ, ದೇವಿಗೆ ನೈವೇದ್ಯಕ್ಕೆ ಅಂತೇಳಿ. ಮಹಾರಾಷ್ಟ್ರದಲ್ಲಿ ಬಜ್ಜಿ ಬೋಂಡ ಮಾಡೋದಕ್ಕಿಂತ ಈ ತರ ಮಾಡ್ತೀವಿ. ಹೌದು, ಡೀಪ್ ಫ್ರೈ ಆಯಿಲ್ಗಿಂತ ಬೆಟರ್. ಹೌದೌದು. ಒಬ್ಬಟ್ಟು ಮಾಡಿರ್ತೀವಲ್ಲ, ಅದೇ ತವೆ ಮೇಲೆ ಈ ತರ ಮಾಡಿಬಿಡ್ತೀವಿ. ಸೊ ನೋಡಿ, ಎಲ್ಲದೂ ಇದೇ ತರ ಮಾಡ್ಕೊಂಡು ಬರೋಣಂತೆ. ನೋಡಿ, ನಮ್ದು ಬಿಸಿ ಬಿಸಿ ಪಾಲಕ್ ವಡಿ ರೆಡಿ ಆಗಿದೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ತುಂಬಾ ಈಸಿಯಾಗಿ ದಿಢೀರಂತ ಪಾಲಕ್ಕಿಂದ ಈ ತರ ಒಂದು ರೆಸಿಪಿನ ಮಾಡ್ಬೋದು ಅಂತ ನೀವು ಕಲ್ತಿದ್ರೆ ನಮ್ಗೆ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಪಾಲಕನ್ನ ಬಿಟ್ಬಿಟ್ಟು ಬೇರೆ ಯಾವ ಸೊಪ್ಪನ್ನ ಬಳಸ್ಬಿಟ್ಟು ಈ ತರ ಮಾಡ್ತೀರಂತನೂ ಕಮೆಂಟ್ ಮೂಲಕ ಹೇಳಿ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿನೂ ಪ್ರತಿಯೊಂದು ಅಡುಗೆನೂ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಮ ಮನೆ ಅಡುಗೆ ರುಚಿನ ನಮಗನ್ನು ತಿಳಿಸೋದನ್ನು ಮರಿಬೇಡಿ. ಇಲ್ಲ ನಮಗೆ ಕಮೆಂಟ್ ಮಾಡಿ ತಿಳಿಸೋಕ್ಕಾಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಪ್ ನಂಬರು ಕೂಡ ಇದೆ, ವಾಟ್ಸಪ್ ಗ್ರೂಪ್ ಕೂಡ ಇದೆ. ಅದನ್ನು ಜಾಯಿನ್ ಆಗಿ ಕೂಡ ನೀವು ನಮಗೆ ತಿಳಿಸ್ಬೋದು. ಸೊ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಲೇಯರ್ಸು ಕೂಡ ಹಾಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಕ್ರಿಸ್ಪಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಮಾಡ್ಬೋದು. ಅಕಸ್ಮಾತ್ ಪಲ್ಯ ಮಾಡೋಕೆ ಮನಸ್ಸಿಲ್ಲ ಅಂದರೆ ಆಶಾ, ಚಪಾತಿ ಜೊತೆ ಈ ಥರ ಮಾಡಿ ಕೊಡ್ಬೋದು. ಹೌದು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊಟ್ಟರು ಆಗುತ್ತೆ. ಹೌದೌದು. ನೋಡು, ಒಳಗಡೆನೂ ಎಷ್ಟು ಚೆನ್ನಾಗಿ ಬೈದಿದೆ. ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರಿಲ್ಲ, ಯಾವುದೂ ಬಳಸಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸು. ಸೊ ತುಂಬ ನೀಟಾಗಿ ಈ ರೆಸಿಪಿ ಆಗಿದೆ ನೋಡಾಶಾ. ತುಂಬಾ ಚೆನ್ನಾಗಿದೆ ಪ್ರತಿಭಾ. ಚೆನ್ನಾಗೈತಾ? ಟೇಸ್ಟ್ ಹೆಂಗಿದೆ? ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಪಾಲಕ್ ಅಂತಾನೆ ಗೊತ್ತಾಗಲ್ಲ ಪ್ರತಿಭಾ. ಹೌದಾ? ಒಳಗಡೆ ಚೆನ್ನಾಗಿ ಬೈದಿದೆ, ಚೆನ್ನಾಗಿ ಬಂದಿದೆ ಒಳಗಡೆ. ಹೌದು, ಲೇಯರ್ಸ್ ಅಷ್ಟು ಚೆನ್ನಾಗಿದೆ. ಹೌದು. ಸೊ ನೋಡಿ, ಲೇಯರ್ಸ್ ಯಾವ ಥರ ಬಿಸ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ನೀವು ಮಕ್ಕಳಿಗೆ ಚಪಾತಿ ಜೊತೆನೂ ಕೊಡ್ಬೋದು, ಸ್ನ್ಯಾಕ್ಸ್ ಅಂತಲೂ ಕೊಡ್ಬೋದು. ಎಲ್ಲಾದರೆ ಪ್ರಯಾಣಕ್ಕೆ ಹೋಗ್ತೀನಿ ಅಂದ್ರೂ ನೀವು ಈ ಥರ ಮಾಡ್ಬೋದು. ಆಮೇಲೆ ಇನ್ನೊಂದು ಅಂದರೆ ಗಡಿಬಿಡಿಯಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ಮಾಡೋಕೆ ನಮ್ಗೆ ಆಗಂಗಿಲ್ಲ ಅಂದರೆ ನೀವು ಸ್ಟೀಮ್ ಮಾಡಿಬಿಟ್ಟು ಕಟ್ ಮಾಡಿ ಫ್ರಿಜ್ಜಿಗೆ ಇಟ್ಟು ಬೆಳಗ್ಗೆ ಶಾಲೋ ಫ್ರೈ ಮಾಡಿ ಕೊಡ್ಬೋದು. ಓಕೆ, ಏನೂ ಆಗಲ್ಲ ಇದಕ್ಕೆ.
ಯಾಕಂದ್ರೆ ಒಳಗಡೆ ಏನೋ ಮೊಸರು ಇರಂಗಿಲ್ಲಲ್ಲ, ಹಾಗಾಗಿ ಹುಳಿ ಹೊಡಿಯುತ್ತೆ ಅಂತ ಏನೋ ನಮಗೆ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ವಿಶ್ಫುಲ್ ಅಡುಗೆ ಮನೆಯಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.